ನವರಾತ್ರಿಯಲ್ಲಿ ಬಣ್ಣಗಳದ್ದೇ ಕಲರವ. ಈ ನವರಾತ್ರಿಯಲ್ಲಿ ಈಗ ಯಾವ ಕಲರ್ ಬಗ್ಗೆ ನೀವು ಹೇಳ್ತೀರಾ? ನೇರಳೆ ಹಣ್ಣಿನ ಬಣ್ಣ. ಓಕೆ, ನೀವು ಅಷ್ಟು ಸ್ವೀಟಾಗಿ ಹೇಳ್ತಾ ಇದ್ದೀರಾ. ಸೊ ಅಷ್ಟು ಸ್ವೀಟಾಗಿ ಅವರು ಕಾಣಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಕರೆಯೋಣ ನೋಡಲ್ಲ. ಪ್ಲೀಸ್ ಬನ್ನಿ. ಇವ್ರು ಯಾವ ಟೈಪ್ ಹಾಕೊಂಡಿದ್ದಾರೆ ಹೇಳಿ ಶೀಲಾ ಅವರೇ? ಸಾರಿನ ಯಾವ ತರ ಉಟ್ಕೊಂಡಿದ್ದಾರೆ? ಇದು ಸ್ವಲ್ಪ ಧೋತಿ ಸ್ಟೈಲ್ ಕಾಣಿಸ್ತಾ ಇದೆ. ಈ ಮಹಾರಾಷ್ಟ್ರದ ಕಡೆ ಉಡ್ತಾರಲ್ಲ ಆ ತರ ಇದೆ. ಹುಬ್ಳಿ ಸೈಡ್ ಅಲ್ಲೂ ಈ ತರ ಸಾರಿ ಹಾಕ್ತಾರೆ. ಎಕ್ಸಾಕ್ಟ್ಲಿ. ನೋಡಿ, ಮಹಾರಾಷ್ಟ್ರದಲ್ಲೆಲ್ಲ ಏನು ಅಂತಂದ್ರೆ 9 ಗಜದ ಸೀರೆಯನ್ನು ಅವರು ಉಡ್ತಾರೆ, ಏನು ಈ ತರ ಕಚ್ಚೆಯಲ್ಲಿ ಉಡ್ತಾರೆ ಅಲ್ವಾ? ಬಟ್ ನಮ್ಮ ಮಾಡೆಲ್ಲು ನಾವೇನು 5.5 ಮೀಟರ್ ಸಾರಿನ ನಾವು ಏನು ಉಟ್ಕೊಳ್ತೀವಲ್ವ ಅದರಲ್ಲೇ ಈ ಥರ ಡ್ರೇಪ್ ಮಾಡ್ಕೊಂಡಿದ್ದಾರೆ. ಇದು ಪೂಜೆ ಗೀಜೆ ಮಾಡಬೇಕಾದ್ರೆ ನಿಮ್ಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇದು ಅದರ ಲುಕ್ಕು ನೋಡಿ ಎಷ್ಟು ಟ್ರೆಡಿಷ್ನಲ್, ಎಷ್ಟು ಚೆಂದ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಹುಬ್ಳಿ ಧಾರವಾಡ ಕಡೆ ಎಲ್ಲ ಹೀಗೇನೆ ಉಡೋದು. ನಮ್ಮ ಹುಬ್ಳಿ ಧಾರವಾಡ ಕಡೆ ಇದೇ ತರನೇ ಉಡೋದು. ನಾನು ಒಂದು ನನ್ನ ಡೌಟ್ ಏನಂದ್ರೆ 5.5 ಮೀಟರ್ 6 ಮೀಟರ್ ಸೀರೆಯಲ್ಲಿ ಕಚ್ಚೆ ಹೇಗೆ ಉಡ್ಲಿಕ್ಕಾಗತ್ತೆ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಅದು ಹೇಗೆ ಹುಟ್ಟಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಅವರು ಅದಕ್ಕೆ ತಕ್ಕ ಹಾಗೇನೆ ಈಗ ಕಲರ್ ಇದು ಏನಪ್ಪಾ ಅಂತಂದ್ರೆ ಈ ಕಲರ್ಗೆನೆ ಒಂದು ಇದಿದೆ, ನೇರಳೆ ಹಣ್ಣಿನ ಬಣ್ಣಕ್ಕೇನೆ ಏನು ಹೇಳ್ತಾರೆ, ಇಟ್ ಈಸ್ ತುಂಬ ಏನು ಹೇಳ್ತಾರೆ, ಪವರ್ಫುಲ್ ಕ್ರಿಯೇಟಿವಿಟಿ ಆ ಥರ ಅಂತ ಒಂದು ಕಲರ್ ಇದು ಅಂತ ಹೇಳ್ತಾರೆ. ಹಾಗಾಗಿ ಆ ಕಲರ್ ತಕ್ಕಂಗೆ ನಾನು ಒಂದು ಕ್ರಿಯೇಟಿವ್ ಮಾಡ್ತೀನಿ ಅಂತ ಹೇಳ್ಕೊಂಡು ಇವ್ರು ಈ ಥರ ಉಟ್ಕೊಂಬಂದಿರೋದು. ಸೊ ಹಾಗಾಗಿ ಇವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು ಯಾವ ಥರ ಹುಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಹೇಗೆ ಅಂತ ಹೇಳಿ. ಮೊದಲಿಗೆ ಸೀರೆ 5.5 ಮೀಟರ್ ಸೀರೆನ ನಾವು ತೊಗೊಂಡಿರ್ತೀವಿ ಅಲ್ವಾ? ಸೊ ಫಸ್ಟು ಸ್ವಲ್ಪ ಭಾಗ ಒಂದು 1 ಮೀಟರ್ ಅಷ್ಟು ಅಂತ ಇಟ್ಕೊಳ್ಳಿ. 1 ಮೀಟರ್ ಅಷ್ಟು ಈ ಕಡೆ, ಮಿಕ್ಕಿದ್ದೆಲ್ಲ ಸೀರೆ ಈ ಭಾಗದಲ್ಲಿ ಇರುತ್ತೆ 1 ಮೀಟರ್. ಅದು ಎರಡೂ ಸೇರಿಸಿ ಗಂಟನ್ನು ಕಟ್ಕೋಬೇಕು ಮೊದಲಿಗೆ ಸೆಂಟರಲ್ಲಿ. ಸೆಂಟರಲ್ಲಿ ಗಂಟನ್ನ ಕಟ್ಕೋಬೇಕು. ಅಂದ್ರೆ ಒಂದು ಸೀರೆಯ ಇಲ್ಲಿ 1 ಮೀಟರ್ ಮಾತ್ರ, 1 ಮೀಟರ್ ಎಂಡ್ ಇರುತ್ತಲ್ಲ, ಈ ಎಂಡಿಂದ 1 ಮೀಟರ್. ಈಗ ಜಸ್ಟ್ ಇಮ್ಯಾಜಿನ್, ಈ ಎಂಡ್ ಉಂಟಲ್ವಾ ನಿಮ್ದು, ಈ ಎಂಡಿಂದ 1 ಮೀಟರ್ ವರೆಗೂ ಮಾತ್ರ ಈ ಕಡೆ ಸೈಡ್ಗೆ ಬರ್ತದೆ ಈ ಇದಕ್ಕೆ. ಇನ್ನು ಮಿಕ್ಕಿದ್ದು ಹೀಗೆ ನೀವು ತಗೊಂಡಿರ್ತೀರಲ್ಲ ಈ ಕಡೆ ಸೈಡಿಂದ ಇಲ್ಲಿ 1 ಮೀಟರ್ ಇದೆ ತಾನೆ, ಇವೆರಡು ಸೇರಿಸಿ ಗಂಟು ಕಟ್ಕೊಳ್ತೀವಿ. ಓಕೆನಾ? ಹಾಗೆ ಇದ್ರ ಒಳಗಡೆ ಇಲ್ಲಿ ತುಂಬಾ ಫುಲ್ ಸಾರಿ ಇಲ್ಲಿದೆ, ಇಲ್ಲಿ ಮಾತ್ರ 1 ಮೀಟರ್ ಮಾತ್ರ ಇದೆ, ಗಂಟು ಕಟ್ಕೊಂಡ್ವಿ. ನಾರ್ಮಲ್ ಸಾರಿ ಪಿನ್ ಮಾಡೋ ಬದಲು ಗಂಟು ಕಟ್ಕೊಳ್ತೀವಿ. ಹಾಗೆ ಇದು ಒಳಗಡೆಯಿಂದ ತಗೊಳ್ತೀವಿ, ಹೀಗೆ ಕಚ್ಚೆನ ಒಳಗಿಂದ ತಗೊಂಡು ಇಲ್ಲಿ ನೋಡಿ ಒಳಗಿಂದ ಬಂದಿದೆ, ಹಿಂದೆ ಪ್ಲೀಟ್ಸ್ ಮಾಡ್ಕೊಳ್ತೀವಿ. ಸುಮಾರು ಒಂದು ಏನಿಲ್ಲ ಅಂತಂದ್ರು ಒಂದು ನೋಡಿ 8 ರಿಂದ 9 ಪ್ಲೀಟ್ಸ್ ಮಾಡ್ಕೊಂಡಿದ್ದೀವಿ. ಹಾಗೆ ಪ್ಲೀಟ್ಸ್ ಮಾಡಿ ನೀಟಾಗಿ ಅದನ್ನ ಒಳಗಡೆಯಿಂದ ಮತ್ತೆ ಅಲ್ಲಿಂದನೇ ಒಳಗಡೆಯಿಂದ ಬಂದು ಹೀಗೆ ಮೇಲ್ಗಡೆ ಹೋಗಿ ಅದು ಈ ಕಡೆಯಿಂದ ಬರುತ್ತೆ ನೋಡಿ, ಹೀಗೆ ಬಂದು ಇಲ್ಲಿ ಪ್ಲೀಟ್ಸ್. ಓಕೆ, ಇಲ್ಲಿ ಪ್ಲೀಟ್ಸ್ ಇದು ಮಾಮೂಲಿ ನಿಮಗೆ ಹೇಗೆ ನಾವು ನಮ್ಮ ಇದು ಸಾರಿಗಳನ್ನ ಹೇಗೆ ಪ್ಲೀಟ್ಸ್ ಮಾಡ್ತೀವಲ್ಲ ಅದೇ ತರ ಪ್ಲೀಟ್ಸ್ ಮಾಡ್ಕೊಂಡು ಆಗೋದಿಲ್ಲ. ಇಲ್ಲಿ ಏನಕ್ಕೆ ಓಪನ್ ಆಗೋದಿಲ್ಲ ಅಂತಂದ್ರೆ ಇಲ್ಲಿ ನಾವು ಲೂಸ್ ಆಗಿ ಬಿಟ್ಟಿರ್ತೀವಿ ನೋಡಿ, ಇಲ್ಲಿ ಎಷ್ಟು ಲೂಸ್ ಆಗಿ ಬಿಟ್ಟಿದ್ದೀವಿ ಅಂತ ಹೇಳಿ ಓಪನ್ ಏನೂ ಆಗೋದಿಲ್ಲ. ಅದಕ್ಕೆ ಹೇಳೋದು ಇಲ್ಲಿ ಈ ಕಡೆ ಸೈಡು 1 ಮೀಟರ್ ಬಿಡಬೇಕು, ಆ ಕಡೆ ಸೈಡು ಜಾಸ್ತಿ ಇರುತ್ತೆ. ಪ್ಲೀಟ್ಸ್ ಹಾಕೊಳ್ಳುವಾಗ ಕರೆಕ್ಟಾಗಿ ಪ್ಲೀಟ್ಸ್ ಹಾಕ್ಕೊಂಡು ಅದ್ರ ಒಳಗಡೆಯಿಂದ ಹೀಗೆ ತಗೊಂಡು ಅದನ್ನು ಇಲ್ಲಿ ಪ್ಲೀಟ್ಸ್ ಮಾಡಿ ನೋಡಿ, ಪ್ಲೀಟ್ಸ್ ಮಾಡಿ ಹಾಗೆ ನೋಡಿ ಇದು ಪ್ಲೀಟ್ಸ್ ಮಾಡಿ ಇದನ್ನು ಬಿಟ್ಟಿರ್ತೀವಿ. ಇಲ್ಲಿ ಆಮೇಲೆ ಏನು ಗೊತ್ತಾ, ನಾವು ಪ್ಲೀಟ್ಸ್ ಮಾಡಿರೋದನ್ನು ಬಾರ್ಡರ್ ಬರೋದಕ್ಕೋಸ್ಕರ ಸಣ್ಣದಾಗಿ ಹೀಗೆ ಪ್ಲೀಟ್ಸ್ ಮಾಡಿಕೊಂಡು ಇಲ್ಲಿ ಪಿನ್ ಮಾಡ್ಕೋಬೇಕು. ಇಲ್ಲೊಂದು ಪಿನ್ ಮಾಡಿದ್ದೀವಿ, ಇಲ್ಲೂ ಒಂದು ಪಿನ್ ಮಾಡಿದ್ದೀವಿ. ಓಕೆ, ಆಮೇಲೆ ಬೇಕಿದ್ರೆ ನಿಮ್ಗೆ ಹಾಗೆ ಕಾಲಿದು ಕಾಣುತ್ತೆ ಅನ್ನೋದಾದರೆ ಇಲ್ಲೊಂದು ಪಿನ್ ಹಾಕ್ಕೋಬೋದು ನೋಡಿ, ಇಲ್ಲೊಂದು ಪಿನ್ ಹಾಕಿದ್ದೀವಿ. ಬೇಕಂದ್ರೆ ನಿಮ್ಗೆ ಇಲ್ಲ ಕಾಲು ಅದು ಹಿಂಗೆ ಬಂದ್ಬಿಡತ್ತೆ, ಅದು ಕೆಳಗೆ ಹೋಗುತ್ತೆ ಆ ಥರ ಎಲ್ಲ ಅನಿಸ್ತಾ ಇದ್ರೆ ಅಲ್ಲೊಂದು ಪಿನ್ ಹಾಕೋಬೋದು. ಸೊ ಇದು ಮೇನ್ ಸ್ಟೈಲಿಂಗ್ ಭಾಳ ಇಂಪಾರ್ಟೆಂಟ್. ಹಾಗೆ ಅವರು ಹಾಕೊಂಡಿರೋ ಜ್ಯುವೆಲ್ರಿ ಕೂಡ ನೋಡಿ ದೇವಿದು ಲಕ್ಷ್ಮೀ ಜ್ಯುವೆಲ್ರಿನೇ ಹಾಕೊಂಡಿದ್ದಾರೆ ಅವರು, ಇದಕ್ಕೆ ಮ್ಯಾಚ್ ಆಗುತ್ತೆ. ಇದಕ್ಕೆ ಏನು ದೇವರ ಪೂಜೆ ಮಾಡಬೇಕಾದ್ರೆ ಆ ಟೈಮಲ್ಲೆಲ್ಲ ಈ ಥರ ಉಟ್ಕೊಂಡು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಅವ್ರದ್ದೊಂದು ಇದು. ಅದಕ್ಕೋಸ್ಕರ ಆ ದೇವಿದೇ ಒಡವೆಗಳನ್ನ ಕೂಡ ಅವರು ಹಾಕೊಂಡಿದ್ದಾರೆ. ಹಾಗೆ ಅವ್ರ ಹೇರ್ ಸ್ಟೈಲ್ ನೋಡಿ, ಈ ಬಣ್ಣಕ್ಕೆ ಮ್ಯಾಚ್ ಆಗುವಂತ ಫ್ಲವರ್ಸ್ಗಳನ್ನ ಹುಟ್ಕೊಂಡು ಅದನ್ನೇ ಹಾಕೊಂಡಿದ್ದಾರೆ. ಹೇರ್ ಸ್ಟೈಲ್ ಕೂಡ ಪ್ರತಿಯೊಂದು ಈಚ್ ಅಂಡ್ ಎವ್ರಿಥಿಂಗ್ ಕೂಡ ಅವ್ರಿಗೆಲ್ಲನೂ ಅಷ್ಟು ಪರ್ಫೆಕ್ಟ್ ಆಗಿ ಮ್ಯಾಚಿಂಗ್ ಮಾಡ್ಕೊಂಡಿದ್ದಾರೆ. ಹಾಗೆ ಅದು ಕಾಣಬೇಕು, ಅದಷ್ಟು ಚಂದ ಕಾಣಬೇಕು ಅಂತ ಹೇಳಿ ಹಾಗೆ ಮಾಡ್ಕೊಂಡಿದ್ದಾರೆ. ಸೊ ಅವರ ಡ್ರೇಪಿಂಗ್ ಸ್ಟೈಲು ಚೆನ್ನಾಗಿದೆ, ಮತ್ತೆ ಎಲ್ಲ ಮ್ಯಾಚ್ ಮಾಡ್ಬಿಟ್ಟಿದ್ದಾರೆ. ಹೌದು, ಬಳೆ ಪ್ರತಿಯೊಂದು ಮ್ಯಾಚಿಂಗ್ ಮಾಡ್ಕೊಂಡು ಅದನ್ನ ಜ್ಯುವೆಲ್ರಿನ ಹಾಕೊಂಡಿದ್ದಾರೆ ಅವರು. ಮತ್ತೆ ನಾನು ಕೇಳಲ್ಪಟ್ಟೆ ಇವರಿಗೆ ಮಗನಿಗೆ ಮದುವೆ ಆಗಿದೆ. ಹೌದು ನೋಡಿ, ಇವ್ರ ಮಗಂಗೆ ಮದುವೆ ಮಾಡಿ ಅನ್ಸತ್ತಾ? ಇವತ್ತಿನ ದಿವಸ ಹೇಗಾಗೋಗಿದೆ ಗೊತ್ತಾ ಶೀಲಾ ಅವರೇ,
ನಾವು ಯಾರನ್ನ 35 ಅಂತೀವೋ ಯಾರನ್ನ 50 ಅಂತೀವೋ ಗೊತ್ತೇ ಆಗೋದಿಲ್ಲ. ಎವ್ರಿಬಡಿ ಎಲ್ಲರೂ ಹೆಂಗಾಗಿ ಕಾಣಿಸ್ತಾರೆ. ಯಾಕಂತಂದರೆ ಎಲ್ಲರೂ ಅವರವರ ತ್ವಚೆ ಆಗಲಿ ಅವರ ಬಗ್ಗೆ ಆಗಲಿ ತುಂಬ ಕೇರ್ ತಗೊಳ್ತಾರೆ. ಮೊದಲಿನ ಕಾಲದ ಥರ ಅಲ್ಲ. ಹಾಗೆಯೇ ಈಗ ಬ್ಯೂಟಿ ಪ್ರಾಡಕ್ಟ್ಸು ತುಂಬ ಬಂದ್ಬಿಟ್ಟಿದೆ. ಎಲ್ಲ ಥರದ ಪ್ರಾಡಕ್ಟ್ಸನ್ನ ಯೂಸ್ ಮಾಡೋದ್ರಿಂದ ಎಲ್ಲರೂ ಹೆಂಗಾಗಿ ಕಾಣಿಸ್ತಾರೆ ಇವಾಗ. ಮತ್ತು ಮೊದಲ ಥರ ಟೆನ್ಷನ್ಸ್ ತೊಗೊಳ್ಳಲ್ಲ ಈಗಿನ ಹುಡುಗಿರಲ್ಲ. ಮೊದಲಿನವರು ತುಂಬ ಫ್ಯಾಮಿಲಿಗೆ ಎವ್ರಿಥಿಂಗ್ ಅನ್ನೋ ಥರ ಇದ್ಬಿಡ್ತಿದ್ರು. ಅಷ್ಟೇ. ಈಗ ಹಾಗಲ್ಲ, ಈಕ್ವಲ್ ಎಲ್ಲರೂ, ನೀವು ಅರ್ಧ ನಾವು ಅರ್ಧ ಹಾಗೆ ಅಂದ್ಕೊಂಡು ಇಬ್ರು ಸಮವಾಗಿ ಇದು ಮಾಡಿಕೊಂಡು ಅವರ ಹೆಲ್ತ್ ಬಗ್ಗೆ ಕೂಡ ತುಂಬಾನೇ ಕಾಳಜಿ ಕೊಡ್ತಾರೆ. ನಿಮ್ಮ ಪ್ರಕಾರ ಎಲ್ಲರೂ ಯಂಗಾಗೆ ಇರಬೇಕಾಗಿಲ್ಲ, ಸೀರೆ ಉಟ್ಟು ತೆಳ್ಳಗೆ ಬೆಳ್ಳಗೆ ಇರಬೇಕಾಗಿಲ್ಲ. ಇಲ್ಲ, ಖಂಡಿತವಾಗ್ಲೂ ಏಜ್ ಇಸ್ ಜಸ್ಟ್ ನಂಬರ್. ನೀವು ಉಡೋ ಅಂತ ಸೀರೆನ ಹೇಗೆ ಸ್ಟೈಲಿಂಗ್ ಮಾಡ್ತೀರಾ, ಹೇಗೆ ಕ್ಯಾರಿ ಮಾಡ್ತೀರಾ, ಅದೇ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆ ಒಂದ್ ಮುಖದಲ್ಲಿ ಒಂದು ಸ್ಮೈಲ್. ಹೌದು, ಕರೆಕ್ಟ್, ಸ್ಮೈಲ್ ಇರಬೇಕು. ಹಾಗೇನೆ ನೋಡಿ, ಇವತ್ತು ಹೇಳಕ್ಕಾಗತ್ತೆ ಅವ್ರನ್ನ ನೋಡಿದಾಗ ಮನಸ್ಸೊಳಗಿಂದ ಒಂದು ಕಾನ್ಫಿಡೆನ್ಸ್ ಅಲ್ವಾ. ಅದೇ. ಸೊ ಹಾಗಾಗಿ ಇದೆ ನಮ್ಮ ಪರ್ಪಲ್ ಬಣ್ಣದ ಏನು ಮಾಡೆಲ್ ಚೆನ್ನಾಗಿ ಕಾಣ್ತಿದಾರಲ್ವಾ. ಥ್ಯಾಂಕ್ ಯು. ಇಂತಹ ಫೆಸ್ಟಿವ್ ಸೀಸನ್ ಫ್ಯಾಷನ್ ಟಿಪ್ಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.